ಎಲ್ಲರಿಗೂ ಇವತ್ತು ತುಳಸಿ ಹಬ್ಬನ ನಾವು ಸೋಮವಾರ ಮಾಡಿದ್ವಿ. ತುಳಸಿ ಹಬ್ಬ ಮಾಡಿದ್ಮೇಲೆ ನಮ್ಮ ತೋಟದಲ್ಲಿ ಒಂಬಳೆ ದಸೆ ಉಂಟಿದೆ ಅಂತ ಹೇಳ್ಬಿಟ್ಟು ಪೂಜೆ ಮಾಡೋಕ್ಕೆ ಅಂತ ಹೇಳಿ ಹೋಗಿದ್ವಿ. ದಾರಿಲಿ ಹೋಗ್ಬೇಕಾದ್ರೆ ನಾನು ಓದ್ತಿದ್ದೆ ಸ್ಕೂಲ್ ನೋಡಿದೆ, ತುಂಬ ಖುಷಿ ಆಯ್ತು ಆ ಸ್ಕೂಲ್ ನೋಡಿ. ಯಾಕೆಂದರೆ ನಾನು ಇಲ್ಲೇ ಓದಿದ್ದು SLC ಅವ್ರಿಗೂ. ಇದೇ ನಮ್ಮ ಸ್ಕೂಲು. ಅದು ನೋಡಿ ಹಳೇದೆಲ್ಲ ನೆನಪಾಯ್ತು. ಅಲ್ಲಿಂದ ನಾವು ಬಂದಿದ್ದು ತೋಟದಕ್ಕೆ ಬಂದು ಪೂಜೆ ಮಾಡೋಣ ಅಂತ ಹೇಳಿದ್ರು. ಅವ್ರ ಮಗಳಿಗೆ ಪೂಜೆ ಮಾಡೋಕ್ಕಾಗಲ್ಲ ಅಂತ ಹೇಳಿ ಸ್ಕೂಲ್ ಮುಗಿಯೋವರೆಗೂ ಇದ್ದು ಸಂಜೆನಾಗ ಬಂದು ನಾವು ಪೂಜೆ ಮಾಡ್ತಾ ಇದ್ದೀವಿ. ತೋಟಕ್ಕೆ ಈಗೆಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ ಅವರು. ಹಾಗೆ ಸುತ್ತಮುತ್ತ ನಮ್ಮ ತೋಟ ನೋಡಿದ್ವಿ. ನಿಜವಾಗ್ಲೂ ಖುಷಿ ಆಯಿತು. ನಾವು ಕಷ್ಟಪಟ್ಟು ಬೆಳೆದಿರೋ ಬೆಳೆ ಮೊದಲೇ ಹೊಂಬಳೆ ಹೊಡೆದಿವಿ ಅಂದರೆ ಅದು ಖುಷಿ ವಿಚಾರ. ಪ್ರತಿಯೊಬ್ಬ ರೈತನಿಗೂ ಅದು ಒಂದು ಹೆಮ್ಮೆ ಪಡೋ ವಿಷಯ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇದಾದಮೇಲೆ ಪೂಜೆಗೆಲ್ಲ ರೆಡಿ ಮಾಡಿ ನಾವೆಲ್ಲ ಪೂಜೆ ಮಾಡಿದ್ವಿ. ನನ್ನ ಮಗಳೇ ಎಲ್ಲ ಮುಂದೆ ನಿಂತು ಪೂಜೆ ಮಾಡಿದ್ದು. ಇದು ಸ್ವಲ್ಪ ಸೊಳ್ಳೆಗಳು ಕಡಿತಾ ಇದ್ದು ಅವಳಿಗೆ ಪಾಪ. ಹಾಗಾದ್ರೆ ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆ ಕಡೆ ಹೊರಟ್ವಿ ನಾವು. ಇವತ್ತು ಕಾರ್ತಿಕ ಸೋಮವಾರ ಸಂಜೆ ದೇವಸ್ಥಾನಕ್ಕೆ ಅಂತ ಹೇಳಿ ಪೂಜೆ ಹೋಗಿದ್ವಿ ನಾವು. ಅಲ್ಲೆಲ್ಲ ರಂಗೋಲಿ ಎಲ್ಲ ಬಿಡಿಸಿ ದೀಪಗಳೆಲ್ಲ ಅಲಂಕಾರ ಮಾಡಿದ್ರು. ತುಂಬ ಚೆನ್ನಾಗಿತ್ತು ನೋಡೋಕ್ಕೆ. ನಾವು ಸಹ ಹೋಗಿದ್ವಿ. ಅಲ್ಲಿ ದೀಪ ಹಚ್ಚಕ್ಕೆ ಮುಂಚೆ ಏನು ಒಂದು ಸ್ವಲ್ಪ ಇದೆಲ್ಲ ದೀಪ ಹಚ್ಚಿದ್ರೆ ಎಲ್ಲ ಬೆಳಕು ಯಾವ ಥರ ಕಾಣಿಸ್ತಾ ಇದೆ ನೋಡಿ. ಕಾರ್ತಿಕ ಮಾಸದ ದೀಪನ ಹಚ್ಚಿದ್ದಾರೆ ಎಲ್ಲ ಶಿವನಿಗೆ. ತುಂಬ ಚೆನ್ನಾಗಿತ್ತು ನೋಡೋಕ್ಕೆ. ನಾನೆಲ್ಲ ಒಂದು ಕಡೆಯಿಂದ ವಿಡಿಯೋ ಮಾಡ್ಕೊಂಡು ಹೋಗ್ತಾ ಇದ್ದೆ. ಒಳಗಡೆ ಭಜನೆ ಇತ್ತು, ಶಿವನ ನಾಮಗಳನ್ನ ಹೇಳೋದು. ನಾವು ಸಹ ಅವ್ರ ಜೊತೆ ಸೇರಿ ಭಜನೆಗಳನ್ನ ಮಾಡ್ತೀವಿ. ಇದಲ್ಲೇ ಎಲ್ಲ ಫೋಟೋ ಎಲ್ಲ ತೆಗೆಸ್ಕೊಂಡು ಎಲ್ಲ ಇದು ಮಾಡ್ತಾಯಿದ್ರು ದೀಪದಲ್ಲಿ. ಅದೆಲ್ಲ ಆದಮೇಲೆ ನಾವು ಪ್ರಸಾದ ಎಲ್ಲ ಸ್ವೀಕರಿಸಿ ದೇವರ ದರ್ಶನ ಮಾಡಿ, ಇದು ಶಂಕರ ದೇವರಿದು. ಈ ದೇವರನ್ನ ದರ್ಶನ ಮಾಡಿ ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ಮನೆಗೆ